ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿನ್ ಕ್ರಿಯೇಷನ್ಸ್. ಇವತ್ತಿನ ದಿನ ನಾವು ಹೇರ್ ಬ್ಯಾಂಡ್ ಅನ್ನ ರಬ್ಬರ್ ಬ್ಯಾಂಡ್ ನಿಂದ ಯಾವ ರೀತಿ ಡೆಕೋರೇಷನ್ ಮಾಡಬಹುದು ಅನ್ನೋದನ್ನ ನೋಡೋಣ ಬರ್ರಿ. ನಾವಿಲ್ಲಿ ಅರ್ಧ ಇಂಚ್ ಇರುವಂತಹ ಒಂದು ಹೇರ್ ಬ್ಯಾಂಡ್ ಅನ್ನ ತಗೊಂಡಿದೀವಿ. ನಾವು ತಗೊಂಡಿರೋ ಕಲರ್ಗೆ ಬ್ಲಾಕ್ ಮತ್ತು ವೈಟ್ ಸೂಟ್ ಆಗ್ತಾವ ಅಂತ ಹೇಳಿ ನಾವು ಬ್ಲಾಕ್ ಮತ್ತು ವೈಟ್ ಕಲರ್ ಸಣ್ಣ ಸಣ್ಣ ರಬ್ಬರ್ ಬ್ಯಾಂಡ್ ಅನ್ನು ತಗೊಂಡೇವಿ. ಈಗ ಮಿಡಲ್ ಒಳಗ ಇಟ್ಕೊಂಡು ರಬ್ಬರ್ ಬ್ಯಾಂಡ್ ಅನ್ನ ಒಂದಾದ ನಂತರ ಒಂದನ್ನ ಈ ರೀತಿ ನಡುವ ಜೋಡ್ಸ್ಕೋತ ಬರ್ಬೇಕು. ಒಂದು ಬ್ಲಾಕ್ ಆದ್ಮೇಲೆ ಒಂದು ವೈಟ್ ಸರಿಯಾಗಿ ನಡುವ ಫೋಲ್ಡ್ ಮಾಡ್ರಿ. ಅದು ಬಂದಿರುವಂತಹ ಮುಂದಿನ ಒಂದು ಎಳೆನ ತಗೊಂಡ ಅದಕ್ಕೆ ಮತ್ತ ವೈಟ್ ಕಲರ್ ಒಂದು ರಬ್ಬರ್ ಬ್ಯಾಂಡ್ ಅನ್ನ ಹಾಕಿ ಅದ್ರೊಳಗಿಂದ ಫೋಲ್ಡ್ ಮಾಡಿ ಹೊರಗೆ ತೆಗಿಬೇಕು. ಈ ರೀತಿ ನೀವು ಮಾಡ್ಕೋತ ಬಂದ್ರ ರಬ್ಬರ್ ಬ್ಯಾಂಡಿನ ಹೇರ್ ಬ್ಯಾಂಡು ರೆಡಿ ಆಗ್ತೈತಿ. ಈ ರೀತಿ ಡೆಕೋರೇಷನ್ ಮಾಡಾಕ ನಮ್ಗ ಯಾವುದೇ ಅಂಟಿನ ಸಹಾಯನೂ ಬೇಕಾಗಿಲ್ಲ ಮತ್ತ ಯಾವುದೇ ರೀತಿಯ ಕ್ಲಾತ್ ಬೇಕಾಗಿಲ್ಲ. ಸೂಜನ್ನ ಸಹಾಯನೂ ಇಲ್ಲದ್ಲೆ ನಾವ್ ಈ ರೀತಿ ಹೇರ್ ಬ್ಯಾಂಡ್ ಅನ್ನ ರೆಡಿ ಮಾಡ್ಕೋತ ಹೋಗ್ಬೋದು. ಸಣ್ಣ ಸಣ್ಣ ಮಕ್ಕಳಿಗೆ ಅವ್ರಿಗೆ ಬೇಕಾಗಿರುವಂತಹ ಫ್ರಾಕ್ಗಳಿಗೆ ನಾವ ಈ ರೀತಿ ಫ್ರಾಕಿನ್ ಕಲರ್ ಸಣ್ಣ ಸಣ್ಣ ರಬ್ಬರ್ ಬ್ಯಾಂಡ್ ಅನ್ನ ತಗೊಂಡು ಮನೆಯೊಳಗ ಸಾದಾ ಹೇರ್ ಬ್ಯಾಂಡ್ ಇದ್ರ ಈ ರೀತಿ ರೆಡಿ ಮಾಡಿ ಅವ್ರಿಗೆ ಹಾಕಿದ್ರ ನಾವ ಮಾಡೇವಿ ಅನ್ನೋ ಖುಷಿನೂ ಇರ್ತೈತಿ ಮತ್ತ ಖರ್ಚು ಕಮ್ಮಿ ಆಗ್ತೈತಿ. ಈ ರೀತಿ ಒಂದಾದ ನಂತರ ಒಂದು ರಬ್ಬರ್ ಬ್ಯಾಂಡ್ ಅನ್ನ ಜೋಡಿಸ್ಕೋತ ಬರ್ರಿ. ನಂತರ ಎಲ್ಲಾ ರಬ್ಬರ್ ಬ್ಯಾಂಡ್ ಜೋಡಿಸಿರೋದನ್ನ ಮಿಡಲ್ ಒಳಗ ಈ ರೀತಿ ಸರಿಯಾಗಿ ಜೋಡಿಸ್ಕೋತ ಬರ್ರಿ. ನೋಡ್ರಿ, ಈ ರೀತಿ ಆಗಿರುವಂತಹ ಒಂದು ರಬ್ಬರ್ ಬ್ಯಾಂಡ್ ಡೆಕೋರೇಷನ್ ಮಾಡಿರುವಂತಹ ಹೇರ್ ಬ್ಯಾಂಡ್ ರೆಡಿ ಆಗ್ತೈತಿ. ನೋಡ್ರಿ, ನೋಡಾಕು ಚಂದ ಕಾಣ್ತೈತಿ, ಕಡಿಮೆ ಖರ್ಚಿನಾಗ ಒಳ್ಳೇದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, share and subscribe.